ಹಲೋ ಗೈಸ್, ಏನಪ್ಪ ವಿಚಾರ ಅಂದರೆ ನಮ್ಮ ಫಾರ್ಮ್ ಹೌಸಲ್ಲಿ ನನಗೆ ಫೇವ್ರೇಟು ಪ್ರಾಣಿಗಳನ್ನ ಪಕ್ಷಿಗಳ ಸಾಗೋದಿಗೆ ಅಂದ್ಬಿಟ್ಟು ಗೂಡು ಕಟ್ಕೊಂಡಿದ್ದೆ ಅಂತ ಹೇಳಿದೆ ಗೊತ್ತಾ. ಈ ಗಿಳಿ, ಮೊಲ, ಪಾರಿವಾಳ ಮತ್ತು ಬಾತುಕೋಳಿಗಳು ಮತ್ತು ಫೈಟ್ರ್ ಕೋಳಿಗಳು, ನಾಯಿಗಳು ಇವನ್ನೆಲ್ಲ ಸಾಗೋದಕ್ಕೆ ನಾನು ಗೂಡು ಕಟ್ಕೊಂಡಿದ್ದೆ ಅಂದ್ಬಿಟ್ಟು ಅದು ಒಂದೊಂದು ಪ್ರಾಣಿಗೆ ಒಂದೊಂದು ಮೆಜರ್ಮೆಂಟಲ್ಲಿ ಗೂಡು ಕಟ್ಕೋಬೇಕು. ಅದ್ರ ಬಗ್ಗೆ ಹೇಳ್ತೀನಿ. ಮತ್ತು ತಿರ್ಗಾ ಇವತ್ತು ಪೇಂಟಿಂಗ್ ನಡೀತೈತೆ. ಆ್ಯಕ್ಚುಲಿ ನೋಡಿ, ಪೇಂಟಿಂಗ್ ನಡೀತೈತೆ. ಯಾವ್ಯಾವ ಥರ ಪೇಂಟ್ ಮಾಡ್ಕೋಬೇಕು ಅಂದ್ಬಿಟ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಡ್ತೀನಿ. ಬನ್ನಿ ಗೈಸ್. ನೋಡಿ, ಇವಾಗ ನೋಡಿ ಪೇಂಟಿಂಗ್ ನಡೀತೈತೆ. ಸೊ ನಾನು ಲಾಸ್ಟ್ ವೀಡಿಯೋಗಳಲ್ಲಿ ನಂದು ಫಾರ್ಮ್ ಹೌಸ್ ಕನ್ಸ್ಟ್ರಕ್ಷನ್ ವೀಡಿಯೋಗಳಲ್ಲೂ ಹೇಳಿದ್ದೀನಿ, ನೀವು ಯಾವುದೇ ಒಂದು ಕಂಬಿ ಕೆಲಸ ಮಾಡಿಸಿದ್ರೆ ಅದಕ್ಕೆ ಪೇಂಟಿಂಗು ತುಂಬ ಇಂಪಾರ್ಟೆಂಟ್ ಅಂದ್ಬಿಟ್ಟು. ಯಾಕಪ್ಪ ತುಂಬ ಇಂಪಾರ್ಟೆಂಟ್ ಅಂದರೆ ನೋಡಿ, ತುಕ್ಕಿರಬಾರ್ದು ಮತ್ತು ತಿರ್ಗಾ ಲೈಫ್ ಬರಬೇಕು, ಜಾಸ್ತಿ ದಿನ ಬರಬೇಕು ಅಂದರೆ ನೀವು 100% ಅದಕ್ಕೆ ಪೇಂಟ್ ಮಾಡಿಸ್ಕೊಳ್ಳೇಬೇಕು. ಇಲ್ಲ ಅಂದರೆ 10 ವರ್ಷ ಬರೋ ಕಬ್ಬಣ ಬರೀ 5 ವರ್ಷಕ್ಕೆ 3 ವರ್ಷಕ್ಕೆ ಹಾಳಾಗ್ಬಿಡುತ್ತೆ. ನೋಡಿ, ನಾವು ಆ್ಯಕ್ಚುಲಿ ಫಸ್ಟ್ ನೋಡಿ ಯಾವ ಥರ ಮಾಡಿದ್ದೀವಿ ಅಂದರೆ, ನೋಡಿ ಇದು ಫ್ರೇಮ್ ಹೊಡ್ಕೊಂಡಿರೋದು. ನೋಡಿ ಈ ಥರ ನೀಟಾಗಿ ಫಸ್ಟು ಫ್ರೇಮರ್ನ ಹೊಡ್ಕೊಂಬಿಟ್ಟು ನೀವು ಅದನ್ನು ಹಾರಕ್ಕೆ ಬಿಟ್ಟು ಆಫ್ಟರು ನೀವು ಪೇಂಟ್ ಮಾಡಿಕೊಂಡ್ರೆ ನಿಮಗೆ 2 ಬೆನಿಫಿಟ್ ಇರುತ್ತೆ. ಏನಂದರೆ, ಒಂದು ಫ್ರೇಮರ್ ಹೊಡೆದಾಗ ಆಲ್ಮೋಸ್ಟು ನಿಮಗೆ ಇದ್ರ ಮೇಲ್ಗಡೆ ಪೇಂಟ್ ಹೊಡೆದ್ರೆ ನೀಟಾಗಿ ಕುತ್ಕೊಳ್ಳುತ್ತೆ. ಜಾಸ್ತಿ ದಿನ ಕಿಲಿಬಿಡಿದಂಗೆ, ಕಬ್ಬಣ ತುಕ್ಕಿಡಿದೆ ಹಾಳಾಗ್ದಂಗೆ ಇದು ನೀಟಾಗಿ ಕುತ್ಕೊಳ್ಳುತ್ತೆ. ಸೊ ಇನ್ನೊಂದು ಎರಡನೇದೇನೆಂದರೆ, ನೀವು 2 ಕೋಟಿಂಗ್ ಪೇಂಟ್ ಮಾಡೋದ್ರಿಂದ ನೋಡಿ, ನೀವು ಒಂದು ಕಡೆ ಎಲ್ಲಾದ್ರೂ ಬೈ ಮಿಸ್ಸಾಗಿ ಫ್ರೇಮರ್ ಹೊಡಿಬೇಕಾದ್ರೆ ಏನಾದ್ರು ಗ್ಯಾಪ್ ಇತ್ತು ಅಂದರೆ, ನೀವು ಪೇಂಟ್ ಮಾಡಬೇಕಾದ್ರೆ ನೀವು ನೀಟಾಗಿ ಅದನ್ನು ಕವರ್ ಮಾಡಿಕೊಂಡ್ರೆ ಫುಲ್ ಪೇಂಟ್ ಎಲ್ಲೂ ಕಬ್ಬಣಕ್ಕೆ ಆಗದಲ್ಲೇ ಸ್ಪೇಸ್ ಹುಡ್ಕೊಳ್ಳಲ್ಲ, ನೀಟಾಗಿ ಎಲ್ಲ ಕವರ್ ಆಗುತ್ತೆ ಒಂದು. ಮತ್ತು ತಿರ್ಗಾ ಜಾಸ್ತಿ ದಿನ ಲೈಫ್ ಬರುತ್ತೆ. ನೋಡಿ ಇವಾಗ ಆಚೆ ಕಡೆ ಮಾಡಿರೋದು. ಸೊ ನೋಡಿ, ಮಳೆನೂ ಬರುತ್ತೆ, ಬಿಸಿಲೂ ಬೀಳುತ್ತೆ. ನಿಮಗೆ ಅವಾಗ ತುಕ್ಕಿಡಿಬಾರ್ದು, ಇದು ಚೆನ್ನಾಗಿ ಕಾಣಿಸ್ಬೇಕು, ಲುಕ್ ವೈಸೂ ಕೂಡ ಜಾಸ್ತಿ ಲೈಫ್ ಬರಬೇಕು. ಇವೆಲ್ಲ ಅಂತ ಅಂದರೆ ನೀವೇನು ಮಾಡಬೇಕು, ಸೊ ನೀಟಾಗಿ ಈ ಥರ ಪೇಂಟ್ ಮಾಡ್ಕೋಬೇಕು. ಪೇಂಟ್ ಮಾಡಿಕೊಂಡ್ರೆ ಮಾತ್ರ ಲೈಫ್ ಬರೋದು. ನೋಡಿ ಇದೆಯಲ್ವ, ಇದು ಬಂದ್ಬಿಟ್ಟು ಈ ಗೂಡು ಮೆಜರ್ಮೆಂಟು 2 ಅಡಿಗೆ 2 ಅಡಿ ಇದೆ. ನೋಡಿ ಕೆಳಗಡೆ ಇರೋವೆಲ್ಲ 2 ಅಡಿಗೆ 2 ಅಡಿ ಇದೆ. ಇವನ್ನೆಲ್ಲ ಏನು ಮಾಡ್ತಾ ಇದ್ದೀನಿ ಅಂದರೆ, ಇವಾಗ ಫೈಟ್ರ್ ಕೋಳಿಗಳು, ನನ್ನ ಫೇವ್ರೇಟ್ ಫೈಟ್ರ್ ಕೋಳಿಗಳನ್ನ ಸಾಕೋದಕ್ಕೆ ನಾನು ಇಲ್ಲಿ ಮಾಡ್ಕೊಂಡಿದ್ದೀನಿ. ಬಾ ಪ್ರದೀಲ್ ಹತ್ರ ಬಂದು ತೋರಿಸು. ನೋಡಿ ಇದೆಯಲ್ಲ ಪೇಂಟ್ ಆಗಿದೆ, ಮುಟ್ಟೋದಕ್ಕಾಗಲ್ಲ. ಈ 2 ಗೂಡುಗಳು ಬಂದ್ಬಿಟ್ಟು ಪಾರಿವಾಳ ಸಾಗೋದಕ್ಕೆ. ಇದರಲ್ಲಿ ಕೂಡ ನೀವು ಪಾರ್ಟೇಷನ್ ಮಾಡ್ಕೋಬೋದು. ಪ್ರದೀಪ್ ಬಾಯಿ ಒಳಗಡೆ ವೀಕ್ಷಕರು ತೋರಿಸ್ತೀವಂತೆ, ಆದರೂ ತೆಗಿಲೇಬೇಕು. ಪೇಂಟ್ ಎಲ್ಲ ಕೈಗೆ ಅಡ್ಗೋತಾ ಇದೆ, ನಿಮ್ಗೆ ತೋರ್ಸೋಕ್ಕೆ. ಇದು ನೋಡಿ, ಇದೆಯಲ್ಲ ಈ ಪೋರ್ಷನಲ್ಲಿ ನಾನು ಪಾರಿವಾಳಗಳ ಸಾಕೋದಕ್ಕೆ ಅಂದ್ಬಿಟ್ಟು ನಾನು ಮಾಡ್ಕೊಂಡಿರೋದು. ನಾನು ತುಂಬ ಚಿಕ್ಕ ವಯಸ್ಸಿಂದನೂ ನನಗೆ ಹಕ್ಕಿಗಳು ಸಾಕಬೇಕಂತ ತುಂಬ ಆಸೆ ಇತ್ತು. ಸೊ ಅದನ್ನು ಇವಾಗ ನಾನು ಫುಲ್ಫಿಲ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಪಾರಿವಾಳಗಳನ್ನ ಸಾಕೋದಕ್ಕೆ ಅಂತ ಮಾಡ್ಕೊಂಡಿರೋದು. ಇಲ್ಲಿ ಬೇಕಂದರೆ ಸೆಂಟ್ರಲ್ಲಿ ಹಲಗೆನ ಏನಾದರೂ ಹಾಕ್ಕೊಂಡು ನಾವು ಈ ಕಡೆ ಒಂದು ಪೋರ್ಷನ್, ಈ ಕಡೆ ಒಂದು ಪೋರ್ಷನ್ ಮಾಡ್ಕೊಬೋದು ಇಲ್ಲಿ. ಸೊ ಇದು ಪಾರಿವಾಳ ಸಾಕೋದಕ್ಕೆ ಮಾಡ್ಕೊಂಡಿರೋದು. ಇದು ನೋಡಿ, ಇದನ್ನ ಮೆಜರ್ಮೆಂಟ್ ಇದು ಎಷ್ಟಿದೆ ಗೊತ್ತಾ? ಬರೀ 1 ಅಡಿಗೆ ಹೈಟ್ ಬಂದ್ಬಿಟ್ಟು ಬರೀ 1 ಅಡಿ ಇದೆ. 1 ಅಡಿ ಇಲ್ಲ, 3/4 ಅಡಿ ಬರುತ್ತೆ ಹೈಟು. ಅಡ್ಡ ಬಂದ್ಬಿಟ್ಟು ಇದು 2.25 ಅಡಿ ಬರುತ್ತೆ. 2.5 ಅಡಿ ಬರುತ್ತೆ ಇದು ಅಡ್ಡ ಬಂದ್ಬಿಟ್ಟು. ಸೊ ಇದು ಅಷ್ಟೇ. ಮೇಲ್ಗಡೆ 2 ಪೋರ್ಷನ್ ಮಾತ್ರ ನಾನು ಪಾರಿವಾಳ ಸಾಕೋದಕ್ಕೆ ಅಂತ ಮಾಡ್ಕೊಂಡಿದ್ದೀನಿ. ಈ ಕೆಳಗಡೆ ಎಲ್ಲ ನನ್ನ ಫೇವ್ರೇಟು ಫೈಟ್ರ್ ಕೋಳಿಗಳನ್ನ ಸಾಕೋದಕ್ಕೆ. ಇವಾಗ ನಿಮ್ಗೆ ಅನ್ಸ್ಬೋದು, ಇಲ್ಲೆಲ್ಲ ಮಳೆ ಬಂದರೆ ಏನು ಮಾಡೋದಪ್ಪ, ಇವಾಗ ಬಿಸಿಲು ಬರುತ್ತೆ ಏನು ಮಾಡೋದಪ್ಪ ಅಂದ್ಬಿಟ್ಟು. ಮಳೆ ಏನಾರು ಬಿಸಿಲು ಬತ್ತು ಅಂದರೆ ಅಲ್ಲಿ ತೋರಿಸ್ಬಿಡಿ, ಅಲ್ಲಿ ಕಟ್ಟಿ ಹಾಕಿದ್ದೀವಲ್ಲ, ಅದು ಶೇಡ್ ನೆಟ್ಟು, ಗ್ರೀನ್ ಮ್ಯಾಟ್ ಅಂತಾರೆ, ಶೇಡ್ ನೆಟ್ ಅಂತಾರೆ ಅದನ್ನು. ಸೊ ಅದನ್ನು ಏನು ಮಾಡ್ತೀವಿ, ನೀಟಾಗಿ ಅದು ಲಾಸ್ಟು ಇದಕ್ಕೆ ನಂದು ಕುರಿ ಶೆಡ್ಗೆ ಮತ್ತು ತಿರ್ಗಿ ನಂದು ಹಸು ಶೆಡ್ಗೆಲ್ಲ ಕಟ್ಕೊಳ್ಳೋದಕ್ಕೆ ನಾನು ತಂದಿತ್ತು ಮಿಕ್ಕಿದೆ ಇನ್ನು ಶೇಡ್ ನೆಟ್ಟು. ಆ ಶೇಡ್ ನೆಟ್ನ ಏನು ಮಾಡ್ತೀನಿ ನಾನು, ಸೊ ಇವಾಗ ನೀಟಾಗಿ ಈ ಮೆಜರ್ಮೆಂಟ್ಗೆ ಹರಿದ್ಬಿಟ್ಟು ಸೊ ಇಲ್ಲಿ ಮೇಲ್ಗಡೆ ಫಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಮಳೆ ಬತ್ತು, ಬಿಸಿಲು ಹೊಡಿತಿದೆ ಅಂತಾಗ, ಚಳಿ ಆಗ್ತಿದೆ ಪಕ್ಷಿಗಳಿಗೆ ಅಂತಾಗ, ನೈಟ್ ಹೊತ್ತು ಇಲ್ಲ ಈವ್ನಿಂಗ್ ಹೊತ್ತು ಏನು ಮಾಡ್ತೀವಿ, ನೀಟಾಗಿ ಕ್ಲೋಸ್ ಮಾಡಿಬಿಡೋದು. ಸೊ ಮಾರ್ನಿಂಗ್ ಹೊತ್ತು ನೀಟಾಗಿ ಅದು ನನಗೆ ಫೋಲ್ಡ್ ಮಾಡಿ ಇಟ್ಕೊಳ್ಳೋ ಥರ ಮಾಡ್ಕೊಂಡಿದ್ದೀನಿ. ಸೊ ಅದು ಬಿಸಿಲು ಹೊಡಿದಂಗೆ, ಮಳೆ ಬೀಳ್ದಂಗೆ, ಪಕ್ಷಿಗಳಿಗೆ, ನಾವು ಸಾಕೋ ಪ್ರಾಣಿಗಳಿಗೆಲ್ಲ ಚಳಿ ಆಗಿದಂಗೆ, ಸೊ ಆ ಥರ ಸೇಫ್ಟಿ ಪರ್ಪಸ್ ಮಾಡ್ಕೊಂಡಿದ್ದೀನಿ. ಇನ್ನು ಈ ಪೋರ್ಷನ್ ಬಿಟ್ಟರೆ ನೆಕ್ಸ್ಟ್ ಇನ್ನೊಂದು ಪೋರ್ಷನ್ ಇದೆ, ಇದು ಪ್ರಾಣಿಗಳ ಪೋರ್ಷನು. ಇವಾಗ ನಾನು ಇಷ್ಟವರೆಗೂ ತೋರಿಸಿದ್ದು ನಿಮಗೆ ಪಕ್ಷಿಗಳ ಪೋರ್ಷನು, ಇವಾಗ ತೋರಿಸ್ತಿರೋದು ನಿಮಗೆ ಪ್ರಾಣಿಗಳ ಪೋರ್ಷನು. ನೋಡಿ ಇಲ್ಲಿದೆಯಲ್ವಾ, ಇದು ಬಂದ್ಬಿಟ್ಟು ಸೇಮ್ 2 ಅಡಿಗೆ 2 ಅಡಿ ಇದೆ. ಮೇಲ್ಗಡೆ 2 ಅಡಿಗೆ 2 ಅಡಿ ಇದೆ. ಇಲ್ಲಿ ನನ್ನ ಫೇವ್ರೇಟು ಇಂಪಾರ್ಟೆಂಟು ಫಾರಿನ್ ಗಿಳಿಗಳು, ಇವಾಗ ಟಾಕಿಂಗು ಗಿಳಿಗಳು ಬರ್ತವೆ, ಮಾತಾಡ್ತಾವಲ್ಲ, ಟ್ರೈನಪ್ ಆಗಿರೋ ಗಿಳಿಗಳು, ಪ್ಯಾರೆಟ್ಸ್ಗಳು, ಅವನ್ನೆಲ್ಲ ತಂದು ಸಾಕೊಳ್ಳೋದಕ್ಕೆ ನಾನು ಮೇಲ್ಗಡೆ ಮಾಡ್ಕೊಂಡಿರೋದು. ಮತ್ತು ನಮ್ಮ ಇವಾಗ ಇಲ್ಲಿ ಲವ್ ಬರ್ಡ್ಸ್ಗಳು ಸಿಗ್ತಾವಲ್ಲ, ಸೊ ಆ ಲವ್ ಬರ್ಡ್ಸ್ಗಳು ಅವನ್ನೆಲ್ಲ ತಂದು ಸಾಕೋಬೋದು. ಇದು ಒಳಗಡೆ ಆ್ಯಕ್ಚುಲಿ ಪ್ರತಿ ಬಾಲಿ ಹತ್ರ ಬೈ, ಇದು ನೋಡಿ, ಇದು ಒಳಗಡೆ ಬಂದ್ಬಿಟ್ಟು ಇದು 2 ಅಡಿಗೆ ಮತ್ತು 2 ಅಡಿ ಉದ್ದ ಐತೆ, 2 ಅಡಿ ಅಗಲ ಐತೆ, ಹೈಟು ನಿಮಗೆ 2 ಅಡಿ ಐತೆ. ಸೊ ಇಲ್ಲಿ ಒಳಗಡೆ ಏನಾದರೂ ನಾವು ಡೆಕೋರ್ ಮಾಡ್ಕೋಬೋದು. ಇವಾಗ ಲೈಕು ಲವ್ ಬರ್ಡ್ಸ್ಗಳಿಗೆಲ್ಲ ಇದು ಬರುತ್ತೆ ನೋಡಿ, ಏನೋ
ಮಟ್ಕೆನಲ್ಲಿ ಡಿಸೈನ್ ಮಾಡಿರ್ತಾರೆ. ಸೊ ಅದನ್ನು ನೀಟಾಗಿ ತಂದು ಇಲ್ಲಿ ಹ್ಯಾಂಗ್ ಮಾಡಿಕೊಂಡ್ರೆ, ಸೊ ಒಳಗಡೆ ಒಂದು ಲೈಟಿಂಗ್ ಸಿಸ್ಟಮ್ನೋ ಇಲ್ಲಾಂದ್ರೆ ಏನಾದರೂ ಹ್ಯಾಂಗ್ ಮಾಡಿಕೊಂಡು ಆ ಥರ ಮಾಡಿಕೊಂಡ್ರೆ ನಾವು, ಸೊ ಲುಕ್ ವೈಸು ಕೂಡ ಬ್ಯೂಟಿಫುಲ್ ಆಗಿರುತ್ತೆ. ಆ ಪಕ್ಷಿಗಳು ಕೂಡ ಯಾವುದೇ ಇಶ್ಯೂಸ್ ಇಲ್ದಲೇ ನೀಟಾಗಿ, ಇವಾಗ ಚಳಿ ಆಯಿತು ಅಂದರೆ ಮಡಿಕೆ ಒಳಗಡೆ ಕೂತ್ಕೋತೇವೆ, ಅವಾಗ ಆಟ ಆಡಬೇಕು ಅಂದಾಗ ಆಚೆ ಬಂದು ಆಟ ಆಡ್ತೇವೆ. ಒಳಗಡೆ ಕೂಡ ನಾವು ಅವಕ್ಕೆ ನೋಡಿ ಇದೆಯಲ್ವ, ಇದು ನಾವು ಗೇಟ್ ಮಾಡ್ಕೊಂಡಿದ್ದೀವಲ್ವ, ಈ ಗೇಟ್ಗೆ ಜಗ್ ಥರ ಬರುತ್ತೆ, ಅಂದರೆ ಫೀಡರೇ ಬರ್ಡ್ಸು ಫೀಡರ್ಗಳು ಅಂದ್ಬಿಟ್ಟು ಬರುತ್ತೆ. ಅದು ಹಿಂಗೆ ಕೊಕ್ಕೆ ಥರ ಬರುತ್ತೆ, ಹಿಂಗೆ ನೇತಾಕ್ಬಿಡೋದು, ಒಂದಕ್ಕೆ ನೀರು ಒಂದಕ್ಕೆ ಇದನ್ನ ಏನು ಅವು ಫೀಡರ್ನ ನೇತಾಕ್ಬಿಟ್ಟು ಅದಕ್ಕೆ ಹಾಕಿಟ್ಬಿಟ್ರೆ ಒಳಗಡೆ ತಿನ್ಕೊಂಡು ಅವು ಆರಾಮಾಗಿರ್ತವೆ. ಈ ಪೋರ್ಷನ್ ಎಲ್ಲ ನಾನು ಅದೇ ಹೇಳ್ದಲ್ಲ, ಪ್ಯಾರೆಟ್ಗಳು ಗಿಳಿಗಳನ್ನ ಬೇರೆ ಬೇರೆ ಥರ ಒಂದು 3 ಥರ ಜಾತಿ ಗಿಳಿಗಳನ್ನ ಸಾಕೋದಕ್ಕೆ ಅಂದ್ಬಿಟ್ಟು ಈ ಪೋರ್ಷನ್ನ ಮಾಡ್ಕೊಂಡಿರೋದು ನಾನು. ಈ ಪೋರ್ಷನ್ ಇದೆ ನೋಡಿ ಕೆಳಗಡೆ ಬಾಬು, ಈ ಪೋರ್ಷನ್ ಬಂದ್ಬಿಟ್ಟು ಆ್ಯಕ್ಚುಲಿ ಮೊಲಗಳು ಸಾಕೋದಕ್ಕೆ ನನ್ನ ಫೇವ್ರೇಟು. ನಾನು ಚಿಕ್ಕವನಿದ್ದಾಗ ಆ್ಯಕ್ಚುಲಿ ಗೈಸ್ ನಾವೆಲ್ಲ ಕುರಿ ಕಾಯಕ್ಕೆ ಹೋಗೋ ಮುಂಚೆ ಕುರಿ ಕಾಯಕ್ಕೆ ಹೋದಾಗ ಕಾಡು ಮೊಲಗಳು ಏನಾದ್ರು ಸಿಕ್ಕಿದ್ರೆ ಇಟ್ಟಾಡ್ಸ್ಕೊಂಡು ಬಿದ್ದು ನಾವು ಕೂಡ ಹಿಡ್ಕೊಂಬಂದು ಸಾಕಬೇಕು ಅಂತ ಈ ಮೊಲದು ಮರಿಗಳೆಲ್ಲ ಸಿಕ್ಕಿದಾಗ ಹಿಡ್ಕೊಂಬಂದು ಏನೇನೋ ಪ್ರಯತ್ನ ಪಡೋವು. ಕೆಲವೊಂದು ಹೊಂಟೋಗ್ಬಿಡೋವು ತಪ್ಪಿಸ್ಕೊಂಡು, ಕೆಲವೊಂದು ನಮ್ಗೆ ಸಾಕಕ್ಕೆ ಬರೋದಲ್ಲೇ ಸತ್ತೋಗ್ಬಿಡೋವು. ಸೊ ಅದಕ್ಕೆ ಇವಾಗ ಅದನ್ನು ಸಾಕೋಣ ಅಂದ್ಬಿಟ್ಟು ನಾನು ಈ ಥರ ಇಲ್ಲಿ ಕೆಳಗಡೆ ನೋಡಿ ಮೊಲಗಳನ್ನ ಸಾಕೋದಕ್ಕೆ ಅಂದ್ಬಿಟ್ಟು ಇದು ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಮೊಲಗಳಿಗೆಲ್ಲ ಅವು ಯಾವ ಥರ ಬದುಕೋದಂದರೆ, ಅವು ಜಾಸ್ತಿ ಕತ್ಲೆನಲ್ಲಿ ಇರ್ತವೆ. ಕತ್ಲೆನಲ್ಲಿ ಅಂದರೆ ಬೆಳಕಿರಬೇಕು. ಅವು ಇವಾಗ ಮರಿ ಮಾಡೋದಕ್ಕೆ ಇವನ್ ನಾವು ಸೇಫಾಗಿ ಮನಿಕೋಬೇಕು ಅಂತ ಅವ್ರಿಗೆ ಸೇಫ್ ಅಂತ ಅನ್ಸೋದು ಮೊಲಗಳಿಗೆ ಜಾಸ್ತಿ ಕತ್ಲಿನಲ್ಲಿ ಮಾತ್ರ ನಾವು ಜಾಸ್ತಿ ಇರೋದು. ಸೊ ಅದಕ್ಕೇ ನಾನೇನು ಮಾಡಿದ್ದೀನಿ, ಕೆಳಗಡೆ ಪೋರ್ಷನಲ್ಲಿ ಮಾಡ್ಕೊಂಡಿದ್ದೀನಿ, ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ. ತುಂಬ ದೊಡ್ಡದಾಗೇನು ಮಾಡ್ಕೊಂಡಿಲ್ಲ, ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ. ಇದು ಆ್ಯಕ್ಚುಲಿ ಸೆಟಪ್ ಮಾಡಬೇಕು, ಮೊಲಗಳಿಗೆ ಈ ಥರ ಆಗಲ್ಲ. ಇದು ಒಳಗಡೆನೆ ಇನ್ನೊಂದು ಬಾಕ್ಸ್ ಥರ ಮಾಡಿಕೊಂಡು ಅದರೊಳಗಡೆಗೆ ಹುಲ್ಲು ಹಾಕ್ಬಿಟ್ಟು ಸೊ ಇನ್ನೊಂದು ಸೆಟಪ್ ಮಾಡಬೇಕು. ಆ ಸೆಟಪ್ ಮಾಡಾದ್ಮೇಲೆ ನಾವು ಮೊಲಗಳೆಲ್ಲ ತರ್ತೀನಲ್ವ, ತಂದಾದ್ಮೇಲೆ ಸೆಟಪ್ ಮಾಡಾದ್ಮೇಲೆ ಇನ್ನೊಂದು ನಿಮಗೆ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ಇವಾಗ ನಾನು ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ. ಇದು ಕೆಳಗಡೆದೆಲ್ಲ ಫುಲ್ ಪೋರ್ಷನ್, ಇದು ಏನೋ ಮೊಲಗಳು ಸಾಕೋದಕ್ಕೆ ಅಂತ ಮಾಡ್ಕೊಂಡಿರೋದು ನೋಡಿ. ಇಲ್ಲೂ 3 ಬಾಕ್ಸ್ ಮಾಡ್ಕೊಂಡಿದ್ದೀನಿ. ಒಂದೊಂದ್ರಲ್ಲಿ ಆರಾಮಾಗಿ ಒಂದೊಂದು ಪೇರ್ ಅಂತೂ ಸಾಕೋಬೋದು. ಫುಲ್ ಫ್ರೀಡಮಾಗಿ ಸಾಕೋತೀನಿ ಅಂದರೆ ಒಂದೊಂದು ಪೇರ್ ಅಂದರೆ 3 ಪೇರ್ ಆರಾಮಾಗಿ ಸಾಕೋಬೋದು ನೋಡಿ. ಇಷ್ಟು ನನ್ನ ಫೇವ್ರೇಟು ಪ್ರಾಣಿಗಳನ್ನ ಸಾಕೋದಕ್ಕೆ ಅಂದ್ಬಿಟ್ಟು ನಾನು ಮಾಡ್ಕೊಂಡಿರೋ ಗೂಡು. ಯಾರಿಗಾದರೂ ಫಾರ್ಮ್ ಹೌಸ್ ಇತ್ತು, ಇಲ್ಲ ಮನೆಗಳಲ್ಲೇ ತೋಟದ ಮನೆ ಇತ್ತು, ಈ ಥರ ಏನಾದರೂ ಇತ್ತು ಅಂದರೆ ನೀವು ಆರಾಮಾಗೆ ಈ ಥರ ನಾವು ಕಟ್ಕೊಂಡಿದ್ದೀವಲ್ಲ, ಈ ಥರ ಕಟ್ಕೊಂಡ್ರೆ ನಿಮಗೆ ಕಮ್ಮಿ ಬಜೆಟಲ್ಲಿ ಆಗುತ್ತೆ ಗೈಸ್ ನೋಡಿ. ಮತ್ತು ಇನ್ನೊಂದು ಏನಂದರೆ, ನಾನು ಇವಾಗ ಮಾಡಿದ್ದೀನಲ್ವಾ, ಇದೆಲ್ಲ ಲೈಫ್ ಬರೋದು ಕಮ್ಮಿ ಅಂದರೂ 10 ರಿಂದ 15 ವರ್ಷ ಬರುತ್ತೆ. ಏನು ಹಾಳಾಗೋದಿಲ್ಲ, ಏನು ಡ್ಯಾಮೇಜಸ್ ಆಗೋದಿಲ್ಲ. ನೀಟಾಗಿ ಗೋಡೆ ಕಟ್ಕೊಂಡು ಕ್ಯೂರಿಂಗ್ ಒಂದು ಮಾಡಿಕೊಂಡ್ರೆ 100% ಲೈಫ್ ಬರುತ್ತೆ. ತುಂಬ ಕಡಿಮೆ ಬಜೆಟಲ್ಲಿ ಆಗಿರುತ್ತೆ. ಮತ್ತು ಇನ್ನೊಂದು ಹೇಳ್ತೀನಿ ಕೇಳಿ, ನಾವು ಇದನ್ನು ಯಾವುದೇ ಗಾರೆ ಮೇಸ್ತ್ರನ್ನ ಕರೆಸಿ ಇದನ್ನು ಕನ್ಸ್ಟ್ರಕ್ಷನ್ ಮಾಡಿಲ್ಲ, ಮತ್ತು ಯಾರೇ ವೆಲ್ಡರ್ನ ಕರೆಸಿ ಇವಕ್ಕೆ ಗೇಟ್ಗಳು ಮತ್ತು ಕಂಬಿ ವರ್ಕ್ ಮಾಡಿಲ್ಲ, ಯಾರೋ ಪೇಂಟರ್ನ ಕರೆಸಿ ನಾವು ಪೇಂಟ್ ಮಾಡಿಲ್ಲ. ಇದೆಲ್ಲ ನಾನು ನನ್ನ ತಮ್ಮನೇ ಮಾಡ್ಕೊಂಡಿರೋದು. ನನ್ನ ತಮ್ಮನಿಗೆ ಇದ್ರ ಬಗ್ಗೆ ಎಲ್ಲ 100% ಐಡಿಯಾ ಐತೆ. ಸೊ ಸ್ವಲ್ಪ ಈ ವೆಲ್ಡಿಂಗ್ ವರ್ಕ್ ಏನಾದ್ರು ಗೊತ್ತಿತ್ತು ಅಂದರೆ 100% ನೀವೇ ಮಾಡ್ಕೋಬೋದು. ಕಮ್ಮಿ ಅಂದರೆ ಕಮ್ಮಿ ಬಜೆಟಲ್ಲಿ ಮಾಡ್ಕೋಬೋದು. ಫಾರ್ಮ್ ಹೌಸ್ಗಳಲ್ಲಿ ಈ ಥರ ಸೆಟಪ್ ಮಾಡಿಕೊಂಡ್ರೆ ನಿಮಗೆ ಪ್ರಾಣಿಗಳು ಕೂಡ ಇಲ್ಲಿ ಇವಾಗ ಏನೋ ಸಾಕಿರ್ತಾರೆ, ಏನೋ ಪಾರಿವಾಳಗಳಾಗಲಿ ಮತ್ತು ತಿರ್ಗಾ ಮೊಲಗಳಾಗಲಿ ಈ ಬೆಕ್ ಬಂದು ತಿನ್ಕೊಂಬಿಡ್ತು, ಮತ್ತು ಈಗ ಫೈಟ್ರ್ ಕೋಳಿಗಳು ಮರಿಗಳು ಸಾಕಿದಾಗ ಏನೋ ನಾಯಿ ಬಂದು ತಿನ್ಕೊಂಬಿಡ್ತು, ಈ ಥರ ಇಶ್ಯೂಸ್ ಇರೋಲ್ಲ. ಸೊ ಈ ಥರ ಸಾಕೊಂಡ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಪ್ರಾಣಿಗಳು ಈ ಥರ ಇನ್ನೊಂದು ಪ್ರಾಣಿಗೆ ಬಲಿಯಾಗೋ ಇಶ್ಯೂಸ್ ಅದೆಲ್ಲ ತೊಂದರೆ ಇಲ್ಲ, ನಿಮ್ಗೆ ಏನು ಇರೋದಿಲ್ಲ. ಮತ್ತು ಸೇಫಾಗಿ ಕೂಡ ಇರ್ತವೆ, ಆರಾಮಾಗಿ ಈ ಥರ ಮಾಡ್ಕೋಬೋದು. ಮತ್ತು ಗೈಸ್, ನಾವು ಕೊಡ್ತಿರೋ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಏನಾದರೂ ರಾಂಗ್ ಇತ್ತು ಅಂದರೆ ಖಂಡಿತ ನಮಗೆ ಕಮೆಂಟ್ಸ್ ಮಾಡಿ. ಸೊ ನಮ್ಮದೇನೋ ರಾಂಗ್ ಇತ್ತು ಅಂದರೆ ಏನಾದರೂ ಇನ್ಫಾರ್ಮೇಷನ್ ಹೇಳೋದಿತ್ತು ಅಂದರೆ ಹೇಳಿ, ಖಂಡಿತ ನಾವು ಅದನ್ನ ಅಡಾಪ್ಟ್ ಮಾಡಿಕೊಂಡು ಇನ್ನೂ ಇಂಪ್ರೂವ್ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್.